ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ನನ್ನ ಎಲ್ಲ ಮಿತ್ರರಿಗೂ ಸ್ವಾಗತ. ಇವತ್ತು ಮೋದಿಜಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ 3ನೇ ಬಾರಿಗೆ. ಮೋದಿ 3.0 ಅಲ್ಲಿ ಯಾವ ಸ್ಟಾಕ್ ತಗೊಬೇಕು ಅಂತ ತುಂಬ ಜನಕ್ಕೆ ಒಂದು ಸಂದೇಹ ಇರುತ್ತೆ. ಒಂದು ಕ್ವಿಕ್ ಆಗಿ ಒಂದು ಅನಾಲಿಸಿಸ್ ಮಾಡಿದ್ದೀನಿ, ಒಂದು ಇನ್ಫಾರ್ಮೇಶನ್ ಸಿಕ್ತು, ಹಾಗಾಗಿ ಒಂದು ಕ್ವಿಕ್ ಅನಾಲಿಸಿಸ್ ಥರ ಮಾಡಿದ್ದೀನಿ. ಇನ್ ಡೆಪ್ತ್ ಅನಾಲಿಸಿಸ್ ಅಲ್ಲ ಇದು, ಆದರೂ ಸಹಿತ ಒಂದು ಲಾಂಗ್ ಟರ್ಮ್ಗೆ ಇದು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಬಹಳ ಉಪಯೋಗ ಅಂತೂ ಆಗುತ್ತೆ ಅಂತ ಒಂದು ಕ್ವಿಕ್ ಅನಾಲಿಸಿಸ್ ಮಾಡಿದ್ದೀನಿ. ಮೊದಲಿಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಒಂದು ಅಪ್ಡೇಟ್ಸ್ಗಳು ಸಿಗಬೇಕಂದ್ರೆ ಸಬ್ಸ್ಕ್ರಿಪ್ಷನ್ ಆಗಿದ್ರೆ ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ ಆ್ಯಕ್ಚುಲಿ. ಸೊ ಅದು ನೋಟಿಫಿಕೇಶನ್ ಎಲ್ಲ ಒಂದು ಎನೇಬಲ್ ಮಾಡ್ಕೊಳ್ಳಿ. ಸೊ ಅಲರ್ಟ್ ಬರ್ತಾ ಇರುತ್ತೆ. ಮುಖ್ಯವಾದ ಯಾವುದೇ ಒಂದು ವಿಡಿಯೋ ಇದ್ದರೂ ನಿಮಗೆ ಒಂದು ಗೊತ್ತಾದಾಗ ಒಂದು ಸಹಾಯ ಆಗುತ್ತೆ. ಸೊ ಡಿಸ್ಕ್ಲೇಮರ್ ಪಾರ್ಟ್ ಅಂತ ನಾನು ಹೇಳಲೇಬೇಕಾಗುತ್ತೆ. ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಮೇಲಾಗಿ ಒಂದು ಇದು ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಾ ಇರೋವಂಥ ವಿಡಿಯೋಗಳಿದೆಲ್ಲ. ಸೊ ಇಂಡಿಪೆಂಡೆಂಟ್ ಆಗಿ ನೀವು ಒಂದು ಡಿಸಿಷನ್ ತೊಗೊಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಸಹಾಯ ತೊಗೊಂಡು ಒಂದು ನಿರ್ಧಾರ ಮಾಡಬೇಕಾಗತ್ತೆ. ಮಾರ್ಕೆಟ್ ರಿಸ್ಕ್ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ನ ನೋಡ್ಕೊಂಡು ಹುಷಾರಾಗಿ ಮಾಡಿ. ಲಾಸು ಪ್ರಾಫಿಟ್ ಏನೇ ಆದರೂ ನಿಮ್ಮ ಜವಾಬ್ದಾರಿ. ಮತ್ತು ಪಾಸ್ಟ್ ಪರ್ಫಾರ್ಮೆನ್ಸ್ ಮೇಲೆ ಬೇಸಿಸ್ ಮೇಲೆ ಒಂದು ಎಲ್ಲ ಅನಾಲಿಸಿಸ್ ಇನ್ಕ್ಲೂಡ್ ಆಗಿರುತ್ತೆ. ನಾನಂತಲ್ಲ, ಯಾರೇ ಮಾಡಿದ್ರು ಒಂದು ಪಾಸ್ಟ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಮೇಲೆ, ಪರ್ಫಾರ್ಮೆನ್ಸ್ ಮೇಲೆ ಒಂದು ನಿರ್ಧಾರ ಮಾಡುವಂಥದ್ದು. ಸೊ ವಿಷಯ ಪ್ರಾರಂಭಕ್ಕೂ ಮುಂಚೆ ಒಂದು ಒಂದು ವಿಷಯ ಹೇಳ್ಬಿಡ್ತೀನಿ. ಮೂಲವಾಗಿ ನಾನು ಏನೇ ಒಂದು ಅನಾಲಿಸಿಸ್ ಈಗ ಮಾಡ್ತಿರೋದು 3.0 ಸ್ಟಾಕ್ಸ್ಗಳ ಬಗ್ಗೆ. ಅದು ಪೆಟ್ರೋಸ್ಕಿ ಸ್ಕೋರ್ ಮೇಲೆ ಬೇಸಿಸ್ಸು. ಪೆಟ್ರೋಸ್ಕಿ ಸ್ಕೋರ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ ಇದು ಫಿಸ್ಡಮ್ ಅಂತ ಒಂದು ವೆಬ್ಸೈಟಲ್ಲಿ ಸಿಗ್ತಾ ಇದೆ. ಇನ್ವೆಸ್ಟೋಪೀಡಿಯಾ ಅಲ್ಲೆಲ್ಲ ಸಿಗುತ್ತೆ ಎಲ್ಲ ಕಡೆ. ಇವನ್ ಇದ್ರ ಬಗ್ಗೆ ಎಕ್ಸೆಲ್ ಸಹಿತ ನಿಮಗೆ ಸಿಗುತ್ತೆ. ಸೊ ಇದು ಜನರಲ್ ಆಗಿ ಒಂದು ಫೈನಾನ್ಷಿಯಲ್ ಕಂಪ್ನಿ ಒಂದು ಸ್ಟಾಕ್ ಹೇಗಿದೆ ಅಂತ ನೋಡಲಿಕ್ಕೆ ಒಂದು ಮಾಡ್ಕೊಂಡಿರ್ತಾರೆ. ಟೋಟಲ್ 1 to 10 ಸ್ಕೋರ್ ಬರಬೇಕು ಇರುತ್ತೆ ರೇಂಜು. 1 to 5, ಒಂದು 1 to 4 ಆ್ಯಕ್ಚುಲಿ ಒಂದು ಬ್ಯಾಡ್ ಅಂತ. 4 to 7 ರೇಂಜು ನಾಟ್ ಗುಡ್, ನಾಟ್ ಬ್ಯಾಡ್, ಆವ್ರೇಜ್, ಓಕೆ ಟು ಅಕ್ಸೆಪ್ಟ್. 7 ಆ್ಯಂಡ್ ಅಬೋವ್ ಒಂದು ವೆರಿ ಗುಡ್ ಅಂತ ನಿರ್ಧಾರ ಆಗುತ್ತೆ. ಮೊದಲಿಗೆ ಪ್ರಾಫಿಟಬಿಲಿಟಿ ಮತ್ತು ಲೆವರೇಜ್, ಲಿಕ್ವಿಡಿಟಿ ಇದೆಲ್ಲ ನೋಡಿಕೊಂಡು, ಮತ್ತು ಆಪರೇಷನಲ್ ಎಫಿಷಿಯನ್ಸಿ ಹೇಗಿದೆ ಇದೆಲ್ಲ ನೋಡಿ ಒಂದು ಸ್ಕೋರ್ ಕಂಡುಹಿಡಿಯುವಂಥದ್ದು. ಪಾಸಿಟಿವ್ ಸ್ಕೋರ್ ಇದ್ದರೆ ಒಂದು 1 ಅಂತ ಇರುತ್ತೆ, ನೆಗೆಟಿವ್ ಏನಾದರೂ ಅಂಶ ಇದ್ದರೆ 0 ಅಂತ. ಸೊ ಟೋಟಲ್ ಮಾಡಿದಾಗ 10 ಬಂದರೆ ಹೈಯೆಸ್ಟು, 0 ಇಸ್ ದ ಲೋಯೆಸ್ಟ್. ಸೊ ಈ ಥರ ಒಂದು ಮಾಡಿಕೊಂಡು ಸ್ಕೋರ್ ಬೇಸಿಸ್ ಮೇಲೆ ನಾನು ಪೆಟ್ರೋಸ್ಕೀಸ್ ಬೇಸಿಸ್ ಮೇಲೆ ಈ ಸ್ಟಾಕ್ಸ್ಗಳು ಇದು ಮಾಡಿದ್ದೀನಿ. ಸೊ ಒಂದೊಂದೇ ತಿಳ್ಕೊಳ್ಳೋಣ ಬರೋಣ. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಉಪಯೋಗ ಕೂಡ ಆಗಿರುತ್ತೆ. ಸೊ ಮೊದಲಿಗೆ ರೈಲ್ವೆ ಸ್ಟಾಕ್ಸ್, ಇದು ಸುಮಾರು ಸರಿ ಹೇಳಿದ್ದೀನಿ ಕೂಡ. ರೈಲ್ವೆ ಸ್ಟಾಕ್ಸು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡು ಫಸ್ಟ್ ಪ್ರಿಯಾರಿಟಿ ಇರಬೇಕು ನಿಮ್ಮದು. ಮೋದಿ ಒಂದು ಗೌರ್ಮೆಂಟ್ 3.0 ಮೇ ಬಿ ನಿಮ್ಮದು ಹಳೆ ಒಂದು 1 and 2 ಇದೇನೋ 2 ಅಲ್ಲಿ ಹೆಚ್ಚಿಂದು ಆ್ಯಕ್ಚುಲಿ ಆ್ಯಕ್ಷನ್ ಇತ್ತು ಮೋದಿ ಅವ್ರ ಗೌರ್ಮೆಂಟಲ್ಲಿ. 3 ಅಷ್ಟು ಎಫಿಷಿಯೆಂಟ್ ಆಗಿ ಬರದೇ ಇದ್ರೂ, ಬಟ್ ಈ ಒಂದು ಈ ಸೆಕ್ಟರ್ಗಳಲ್ಲಿ ಡೆವಲಪ್ಮೆಂಟ್ ಅಂತೂ ಇರಲೇಬೇಕು, ಇದ್ದೇ ಇರುತ್ತೆ ಕೂಡ. ಟಿಟಾಗರ್ ರೈಲು ಮತ್ತು ಜುಪಿಟರ್ ವ್ಯಾಗನ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಜುಪಿಟರ್ ವ್ಯಾಗನ್ನು ಪ್ಲಸ್ ಕೊಟ್ಟಿದೆ ಒಂದು ಅಂಶಕ್ಕೆ, ಬಟ್ ಪ್ರಸ್ತುತ ಒಂದು ಪೆಟ್ರೋಸ್ಕಿ ಸ್ಕೋರ್ ಬೇಸಿಸ್ ಮೇಲೆ ಈ ಒಂದು ಅನಾಲಿಸಿಸ್ ಸ್ಕೋರ್ಗಳು ಹಾಕಿದ್ದೀನಿ ಪಕ್ಕದಲ್ಲೇ. 7 ಟಿಟಾಗರ್ ರೈಲ್ ಸಿಸ್ಟಮ್ಗೆ ಬರ್ತಾ ಇದೆ. ಸೊ ಜುಪಿಟರ್ ವ್ಯಾಗನ್ಸು 6 ತೊಗೊಳ್ತಾ ಇದೆ. ಇನ್ನು IRFC ಮತ್ತು RVNL ಬೇಸಿಸ್ ಅಂತ ಯಾವುದಾದ್ರೂ ತೊಗೊಬೋದು. ಒಂದು IRFC ಅಂತ ಸಿಕ್ಕಿತ್ತು ನನಗೆ, ಬಟ್ RVNL ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಯಾಕಂದರೆ ಫೈನಾನ್ಷಿಯಲ್ಗಿಂತ ಒಂದು ಕೋರ್ ಪ್ರೊಡಕ್ಷನ್ ಅಥವಾ ಒಂದು ಸೆಟಪ್ ಕ್ರಿಯೇಟ್ ಮಾಡೋವಂಥದ್ದಕ್ಕೆ, ಇನ್ಫ್ರಾಸ್ಟ್ರಕ್ಚರ್ಗೆಲ್ಲ ಹೆಲ್ಪ್ ಮಾಡೋವಂಥದ್ದಕ್ಕೆ ಆ ಒಂದು ಕಂಪ್ನಿ ತುಂಬ ಸಹಾಯ ಆಗಿರುತ್ತೆ. ಸೊ ಹಾಗಾಗಿ ಒಂದು RVNLನ ನಾನು ಸಜೆಸ್ಟ್ ಮಾಡ್ತೀನಿ. IRFC ಕೂಡ ಒಂದು ನೋಡ್ಬೋದು, ಬಟ್ ನಾಟ್ ಎ ಬ್ಯಾಡ್. 7 ಓಕೆ ಇದೆ. 6 ಕೂಡ ಬ್ಯಾಡ್ ಅಂತಲ್ಲ. ಇಲ್ಲಿ ಪಾಸ್ಟ್ ಪರ್ಫಾರ್ಮೆನ್ಸಲ್ಲಿ ಒಂದು 6 ಬಂದಿದೆ ಆ್ಯಕ್ಚುಲಿ. ಇದು 7 ಕಡೆ ಹೋಗುತ್ತೆ ಕೂಡ ಜುಪಿಟರ್ ವ್ಯಾಗನ್ಸ್. ಸೊ ಹಾಗಾಗಿ ಜುಪಿಟರ್ ವ್ಯಾಗನ್ಸ್ನ ರಿಟೈನ್ ಮಾಡಿದ್ದೀನಿ. ಇನ್ನು ಡಿಫೆನ್ಸ್ ಸ್ಟಾಕಿಗೆ ಬರೋದಾದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ 7 ತೊಗೊಳ್ತಿದೆ. ಇದು ಬಂದ್ಬಿಟ್ಟು ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅದೆಲ್ಲ ಗೊತ್ತಿರೋವಂಥ ವಿಷಯ ಕೂಡ. ಇನ್ನು ಸೋಲಾರ್ ಇಂಡಸ್ಟ್ರಿ, ಎಕ್ಸ್ಪ್ಲೋಸಿವ್ ಮದ್ದುಗುಂಡುಗಳು ವಿಚಾರದಲ್ಲಿ ಮಾಡುವಂಥದ್ದು ಕಂಪ್ನಿ
7 ತೊಗೊಳ್ತಿದೆ. ಇನ್ನು ಮ್ಯಾಸ್ಗೋಂಡ್ ಅಂತ ಆಗಿದೆ. ಮ್ಯಾಸ್ಗೋನ್ ಡಾಕ್ ಮತ್ತು ಕೊಚಿನ್ ಶಿಪ್ ಯಾರ್ಡು ಸದ್ಯದಲ್ಲೇ ಒಂದು ಮೇಲೆ ಬರುತ್ತೆ. ಸದ್ಯಕ್ಕೆ 8 ಮ್ಯಾಸ್ಗೋನ್ ಡಾಕಿಗೆ ಇದೆ. ಕೊಚಿನ್ ಶಿಪ್ ಯಾರ್ಡ್ 6 ಇದೆ. ಇದು ಪ್ರತಿ ಒಂದು ಕ್ವಾರ್ಟರ್ಗೂ ಚೇಂಜ್ ಆಗ್ತಾ ಇರುತ್ತೆ. ಒಂದು ಪೆಟ್ರೋಸ್ಕಿ ಒಂದು ಬೇಸಿಸ್ಸು ಕ್ವಾರ್ಟರ್ ಟು ಕ್ವಾರ್ಟರ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕಳೆದ ಒಂದು ಕ್ವಾರ್ಟರಲ್ಲಿ ಇದ್ದಿದ್ದು ಈ ವೀಕ್ಸಲ್ಲಿ ಒಂದು ಸ್ವಲ್ಪ ಬದಲಾವಣೆ ಬರುತ್ತೆ. ಹಾಗಾಗಿ ನಾನು ಕೊಚಿನ್ ಶಿಪ್ ಯಾರ್ಡ್ ಪ್ರಸ್ತುತ ಹಾಕೊಂಡಿದ್ದೀನಿ ಇಲ್ಲಿ. ನೈಬ್ ಲಿಮಿಟೆಡ್ ಸಹಿತ ಒಂದು 6 ತೊಗೊಳ್ತಿದೆ. ಇವೆಲ್ಲ ಸಾಫ್ಟ್ವೇರು ಅದು ಇದು ಅಂತ ಮಾಡೋವಂಥದ್ದು. ಇನ್ನು ಇನ್ಫ್ರಾಸ್ಟ್ರಕ್ಚರ್ ಸೈಡ್ ಬರೋದಾದ್ರೆ ಲೌಸನ್ ಅಂಡ್ ಟೋಬ್ರೋ 8 ತೊಗೊಳ್ತಿದೆ. KNR ಕನ್ಸ್ಟ್ರಕ್ಷನ್ 6. ಸೊ ಇವೆಲ್ಲ 6 ಯಾಕಪ್ಪ ಹಾಕಿದ್ದಾನೆ ಅಂತ ತಿಳ್ಕೊಬೋದು. ಅಪ್ಸೈಡ್ ಹೋಗುತ್ತೆ ಚಾನ್ಸಸ್ ಇದೆ ಇದು. ಇನ್ನು ಆಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟು ರೀಸೆಂಟಾಗಿ ಒಂದೆಲ್ಲ ಒಳ್ಳೆ ಇದು ಕೊಟ್ಟಿದೆ ಕೂಡ 9 ತೊಗೊಳ್ತಾ ಇದೆ ಪೆಟ್ರೋಸ್ಕಿ ಪ್ರಕಾರ. ಇದೆಲ್ಲ ಸ್ಕ್ರೀನರ್ ವೆಬ್ಸೈಟಿಂದ ತೊಗೊಳ್ತಿರೋ ಒಂದು ಸ್ಕೋರ್ಗಳು ನಾನು. ಸೊ ಹಾಗಾಗಿ ಒಂದು ಇದರಲ್ಲೇ ಒಂದು ನೋಡಬೇಕಾಗತ್ತೆ. ಪ್ರತಿಯೊಂದು ಕ್ವಾರ್ಟರ್ಗೂ ಚೇಂಜ್ ಆಗುತ್ತೆ. ಅದು ನಿಮಗೆ ವಿಷಯ ಗೊತ್ತಿರಬೇಕು. ನೀವು ಏನೇ ಒಂದು ಪೋರ್ಟ್ಫೋಲಿಯೋ ಮೇಂಟೈನ್ ಮಾಡಿದ್ರು ಈ ಪೆಟ್ರೋಸ್ಕಿ ಇರ್ಬೋದು ಅಥವಾ ನಿಮ್ಮ ಟೆಕ್ನಿಕಲ್ ಅದರ್ ಫಂಡಮೆಂಟಲ್ಸ್ ಏನೇ ಇದ್ರು ಗಮನಿಸ್ತಾ ಇರಬೇಕು. ಮತ್ತು ನೀವು ಗೊತ್ತಿಲ್ಲ ಅಂದರೆ ಖಂಡಿತ ತಿಳ್ಕೊಂಡು ವ್ಯವಹಾರ ಮಾಡಿ. ಯಾಕಂದರೆ ಪ್ರಸ್ತುತ ಒಂದು ಚೆನ್ನಾಗಿರೋ ಕಂಪ್ನಿ ಸಡನ್ ಫಾಲ್ ಆಗೋ ಸಾಧ್ಯತೆ ಕೂಡ ಇರ್ತವೆ ಕೆಲವು ಸಲ. ಯಾಕಂದರೆ ಕೆಲವು ಸಲ ಅಬ್ಸರ್ವ್ ಮಾಡಲ್ಲ ನಾವು. ಕ್ವಾರ್ಟರ್ ಟು ಕ್ವಾರ್ಟರ್ ಬಿಟ್ಬಿಡ್ತೀವಿ ಲಾಂಗ್ ಟರ್ಮ್ ಅಂತ. ಬಟ್ ಕ್ವಾರ್ಟರ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ನೆಕ್ಸ್ಟ್ ಸಲ ಒಂದು ಚೆನ್ನಾಗಿ ಮಾಡಿರಲ್ಲ. ಪ್ರತಿ ಒಂದು ಕ್ವಾರ್ಟ್ರಲ್ಲೂ ಒಂದು ವ್ಯತ್ಯಾಸ ಬಂದೇ ಬರುತ್ತೆ. ಸೊ ಅಪ್ಸೈಡ್ ಪ್ರತಿ ಸಲಿನೂ ಅಪ್ಸೈಡ್ ಇರಬೇಕಂತಲ್ಲ. ಬಟ್ ಕನ್ಸಿಸ್ಟೆಂಟ್ ಆಗಿ ಒಂದು ಇಯರ್ ಕೊಡ್ತಾ ಇದ್ರೆ ಒಂದು ಓಕೆ ಅನ್ಸುತ್ತೆ ಕೆಲವು ಟೈಮಲ್ಲಿ. ಆದರೂ ಸಹಿತ ಒಂದು ಕ್ವಾರ್ಟರ್ ಟು ಕ್ವಾರ್ಟರ್ ಅಬ್ಸರ್ವ್ ಮಾಡ್ತಾ ಇರಿ. ಇನ್ನು ಸೆಮಿಕಂಡಕ್ಟರ್ ಇಟ್ಸ್ ಮೋಸ್ಟ್ ಇದು. ಯಾಕಂದರೆ ಇದು ಇನ್ನೂ ಪ್ರೊಡಕ್ಷನ್ ಈಗ ಸ್ಟಾರ್ಟ್ ಆಗ್ತಾ ಇದೆ ಕೆಲವೆಲ್ಲ. ಕೋರ್ CG ಪವರ್, ಕಾಂಪ್ಟನ್ ಗ್ರೀವ್ಸ್ ಪವರ್ ಇವರೆಲ್ಲ ಬೇರೆ ಬೇರೆ ಇದರಲ್ಲಿ ಇದ್ದಿದ್ದು. KNS ಎಲ್ಲ ಸಾಫ್ಟ್ವೇರು, ಅದು ಡೆವಲಪ್ಮೆಂಟ್, ಸೆಮಿಕಂಡಕ್ಟರ್ ಡೆವಲಪ್ಮೆಂಟ್. ಇನ್ನು ಮೋಶಿಪ್ ಟೆಕ್ನಾಲಜಿ ನನ್ನ ಅರ್ಲಿಯರ್ ವೀಡಿಯೋಸಲ್ಲೂ ಒಂದು ವೀಕ್ಲಿ ಬೇಸಿಸ್ ಇದರಲ್ಲೂ ಹಾಕಿದ್ದೆ. ಬಟ್ ಸಡನ್ ಡೌನ್ ಬಂದಿತ್ತು. ಬಟ್ ಸಡನ್ ಆಗಿ ಈಗ ನೋಡ್ತಾ ಇದ್ದೀನಿ 110ಇಂದ 150 ತನಕ ಬಂದ್ಬಿಟ್ಟಿದೆ 1.5 ತಿಂಗಳಲ್ಲಿ. ಸೊ ಈ ಥರ ಎಲ್ಲ ಒಂದು ಅಬ್ಸರ್ವೇಷನ್ ನೀವು ನೋಡ್ತಾ ಇರಬೇಕು. ಸೊ ಲಾಂಗ್ ಟರ್ಮ್ಗೆ ಅಂತ ಈ ಥರ ಒಂದು ಸ್ಟಾಕ್ಸ್ಗಳು ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ. ಸೊ CG ಪವರ್, KNS, ಮೋಶಿಫ್ ಯಾಕೆ ಕಡಿಮೆ ಇದ್ರೂ ಇಲ್ಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂದರೆ ಇದು ಇನ್ನೂ ಅನ್ಎಕ್ಸ್ಪ್ಲೋರ್ಡ್ ಸೆಕ್ಟರ್. ಇದು ಹೊಸದಾಗಿ ನಡೀತಾ ಇರೋದ್ರಿಂದ ಒಂದು ಮಾರ್ಕೆಟಲ್ಲೂ ಸ್ವಲ್ಪ ಒಂದು ಇದಿರುತ್ತೆ. ಸೊ ಕೋರ್ ವರ್ಕ್ ನಡೆಯೋಕ್ಕೆ ಬಂದಾಗ ಇನ್ನೂ ಜಾಸ್ತಿ ಪ್ರಾಫಿಟ್ ಎಲ್ಲ ಬಂದಾಗ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಈ ಪೆಟ್ರೋಸ್ಕಿ ಸ್ಕೋರಲ್ಲಿ. ಇನ್ನು ಡೇಟಾ ಸೆಂಟರ್ ರಿಲೇಟೆಡ್ ಡೇಟಾ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಒಂದು ಇಲ್ಲಿ ಬೇರೆ ಬೇರೆ ಒಂದು ಪರ್ಟಿಕ್ಯುಲರ್ ಒಂದು ಇಂಜಿನಿಯರಿಂಗ್ ಸರ್ವಿಸಸ್ ಅದೆಲ್ಲ ಇರ್ತವೆ. ಸೊ ಹಾಗಾಗಿ ಈ 2 ಸ್ಟಾಕ್ಸ್ ಸೀಮನ್ಸ್ ಮತ್ತು ಸ್ನೈಡರ್ ಎಲೆಕ್ಟ್ರಿಕಲ್ಸ್ ಸ್ವಲ್ಪ ಕಾಸ್ಟ್ಲಿನೇ. ಇದು ಇನ್ವೆಸ್ಟ್ ಮಾಡೋರು ಮಾಡ್ಬೋದು. ಬಿಗ್ ಇನ್ವೆಸ್ಟರ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಒಂದು ಸ್ಟಾಕ್ಸಲ್ಲಿ. ಒಂದು ಕನ್ಸಿಸ್ಟೆಂಟ್ ಆಗಿ ಒಂದು ROC 15 ಆ್ಯಂಡ್ ಅಬವ್ ಕೊಡೋವಂಥದ್ದು ಕಂಪ್ನಿಗಳಿದೆಲ್ಲ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಸ್ಟಾಕ್ಸ್ಗಳು ಇದು ಕೋರ್ ಒಂದು ಈಗಿನ ಹೊಸ ವಿಷಯ ಕೂಡ. ಪರ್ಸಿಸ್ಟೆಂಟ್ ಸಿಸ್ಟಮು ಕನ್ಸಿಸ್ಟೆಂಟ್ ಆಗಿ ಒಂದು ಕೊಡ್ತಾ ಇದೆ. ನೆಟ್ವೆಬ್ ಹೊಸದು ಕಂಪ್ನಿ. ಈ ಟಾಟಾ ಎಲ್ಕ್ಸಿ ಕೋರ್ AI ಕಡೆ ಬರ್ತಾ ಇದ್ದಿದ್ದು ಒಂದು ಇದು. ಇನ್ನು LTTS ಟೆಕ್ನಾಲಜಿ ಸರ್ವಿಸಸ್, ಇಂಜಿನಿಯರಿಂಗ್ ಸರ್ವಿಸಸ್ ಎಲ್ಲ ಇದು ಮಾಡ್ತಾರೆ. 5 ತೊಗೊಳ್ತಾ ಇದೆ. ಸೊ ಈ ಥರ ಒಂದು ಕಡಿಮೆ ಇದೆ. ಅನ್ಎಕ್ಸ್ಪ್ಲೋರ್ಡ್ ಅಗೇನ್ ಇದು ಹೊಸ ಒಂದು ವಿಷಯ. AI ಒಂದು ಇಂಡಿಯಾದಲ್ಲೇ ಕೋರ್ ಆಗಿ ಒಂದು ಇದು ಬಂದಾಗ ಒಂದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸೆಕ್ಟರ್ ನೋಡ್ಬೋದು ಈ ಸ್ಟಾಕ್ಸ್ಗಳ ಮೇಲೆ. ಇನ್ನು ಎಲೆಕ್ಟ್ರಿಕಲ್ ವೆಹಿಕಲ್ ಸ್ಟಾಕ್ಸು ಕೋರ್ ಅಂತ ಹೇಳಲಿಕ್ಕಾಗಲ್ಲ ನಾನು. EV ಒಂದು ಸೆಗ್ಮೆಂಟೇ ಒಂಥರ ವಿಚಿತ್ರವಾಗಿ ಇನ್ಫ್ರಾಸ್ಟ್ರಕ್ಚರ್ ಸಹಿತ ಒಂದು ಇಂಟ್ರೆಸ್ಟ್ ಜನರಲಿ. ಸೊ ವ್ಯತ್ಯಾಸ ಇರುತ್ತೆ. ಬಟ್ ಇಲ್ಲಿ ಒಂದು ನೋಡಬೇಕಾಗಿರೋಂಥ ವಿಷಯಗಳು, EVಲೇ ವರ್ಕ್ ಮಾಡಲ್ಲ ಇವರು. ಬೇರೆ ಬೇರೆ ಒಂದು ಈ ವೆಹಿಕಲ್ಸ್ ರಿಲೇಟೆಡ್ ಸಪೋರ್ಟ್ಸ್ ಎಲ್ಲ ಇರ್ತವೆ. ಹಾಗಾಗಿ ಈ ಒಂದು ಏರಿಯಾದಲ್ಲಿ ಒಂದು ಹೆಲ್ಪ್ ಆಗುತ್ತೆ. ಸೊ ಲಾಂಗ್ ಟರ್ಮ್ಗೆ ಅಂತ ನೋಡ್ಕೊಳೋದು ಒಳ್ಳೆಯದು. KPIT ಒಂದು ಸಾಫ್ಟ್ವೇರ್ ರಿಲೇಟೆಡ್ ಸರ್ವಿಸಸ್ 9 ತೊಗೊಳುತ್ತೆ. ಇನ್ನು M&M ಆ್ಯಂಡ್ ಸೋನಾ BLW ಪ್ರಿಸಿಷನ್ ಫೋರ್ಜಿಂಗ್ಸ್ ಇದು ಪೆಟ್ರೋಸ್ಕಿ ಸ್ಕೋರ್ 6 ಇರುತ್ತೆ. ನಾನು 00 ಯಾಕೆ ಹಾಕ್ಕೊಂಡಿದ್ದೆ ಅಂದರೆ ಎಕ್ಸೆಲಲ್ಲಿ ಏನೋ ಮಾಡ್ಕೊಂಡಿದ್ದಿದ್ದು ಆ್ಯಕ್ಚುಲಿ. ಸೊ ಇದು 00 ಅಂತ ಒಂದು ಆ್ಯಕ್ಷನಲ್ಲಿ ಬರೋಲ್ಲ ಆ್ಯಕ್ಚುಲಿ, ಹೋಲ್ ನಂಬರ್ ಇದೆಲ್ಲ. ಟಾಟಾ ಮೋಟರ್ಸ್ 8 ಸ್ಕೋರ್ ತೊಗೊಳ್ತಿದೆ ಒಂದು. ಸೊ ಲಾಂಗ್ ಟರ್ಮ್ಗೆ ಇದೆಲ್ಲ ಇಟ್ಕೊಬೋದು. ಇನ್ನು JBM ಆಟೋ ಲಿಮಿಟೆಡ್ 9,
ಪ್ರಿಕ್ವಾಲ್ 9. ಇನ್ನು ವಾಟ್ ವಿಸಾರ್ಡ್ ಇಲ್ಲಿ ಯಾಕೆ ಹಾಕೊಂಡಿದ್ದೀನಿ ಅಂದರೆ ಒಂದು ರೀಸೆಂಟಾಗಿ ಒಂದು ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ, ಒಂದು ಅಗ್ರಿಮೆಂಟ್ ಎಲ್ಲ ಆಗ್ತಿದೆ, ತುಂಬ ಒಂದು ಏರಿಕೆ ಕಾಣ್ಬೋದು. 50-52 ರೇಂಜಲ್ಲಿ ಸದ್ಯಕ್ಕೆ ನಡೀತಾ ಇದೆ. ಸೊ ಮುಂದಿನ ದಿವಸದಲ್ಲಿ ಒಂದು 80-90. ನಾನು ಆ್ಯಕ್ಚುಲಿ ಹಿಂದಿನ ಸಲ ಒಂದು ಬೈ ಮಾಡಿದಾಗ ಒಂದು 56ಗೆ ಬೈ ಮಾಡಿ ವಿತಿನ್ ಶಾರ್ಟ್ ಟರ್ಮಲ್ಲಿ 86 ತನಕ ಎಲ್ಲ ಹೋಗಿ ವಾಪಸ್ ಬಂದಾಗ ಒಂದು 78ಗೆ ವಾಪಸ್ ಕೊಟ್ಬಿಟ್ಟೆ, ಯಾಕಂದರೆ ಮತ್ತಷ್ಟು ಕೆಳಗೆ ಬರುತ್ತೆ ಅಂತ ಕನ್ಫರ್ಮ್ ಆಗಿತ್ತು. ಸೊ ಇದು ವಾರ್ಡ್ ವಿಸಾರ್ಡ್ ಇನೋವೇಷನ್ ಅಂತ ಇದೆ ಇದು. ಸೊ ಇವ್ರದ್ದೊಂದು ಕೋರ್ ಏನಂದರೆ, ಸದ್ಯಕ್ಕೆ ಒಂದು ಇ ಜಾಯ್ ಅಂತೆಲ್ಲ ವೆಹಿಕಲ್ ಇದೆ, ಒಂದು ವೆಹಿಕಲ್ಗಳು. ಬಟ್ ಫ್ಯೂಚರಲ್ಲಿ ಒಂದು ಇವನು ಸಣ್ಣ ಒಂದು ಕ್ಯಾಟಗರಿ, ಜಸ್ಟ್ ಲೈಕ್ ಟಾಟಾ ನ್ಯಾನೋಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗಿರೋದು ಅಂತ. ಸೊ ಇಂಡಿಯನ್ ಮಾರ್ಕೆಟ್ಗೆ ಒಂದು 5-7 ಸೀಟರ್ ರೇಂಜಲ್ಲಿ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಫ್ಯಾಮಿಲಿಗೋಸ್ಕರ ಮಾಡುವಂಥದ್ದು ಪ್ಲ್ಯಾನ್ ಇದೆ. ಸೊ ಆಲ್ರೆಡಿ ಟ್ರಕ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಇದೆಲ್ಲ ಒಂದು ಪ್ಲಸ್ ಕೂಡ. ಸೊ ಈ ಥರದ್ದೆಲ್ಲ ನೋಡ್ತಾ ಇರಬೇಕು. ವಾರ್ಡ್ ವಿಸಾರ್ಡ್ ಹಳೆ ಕ್ಷಮಿಸಿ, ಜುಪಿಟರ್ ವ್ಯಾಗನ್ ಸಹಿತ ಒಂದು ಜೆಟ್ ಅಂತನೋ ಸಮಥಿಂಗ್ ಅಂತ ವಿಡಿಯೋ ಮಾಡಿದ್ದೆ ಕೂಡ, ಜೆಟ್ ಮೆಮ್ ಸಮಥಿಂಗ್. ಅದು ಕೂಡ ಒಂದು ಮಿನಿ, ಒಂದು ಟಾಟಾ ಎಸ್ ಟೈಪ್ ಎಲೆಕ್ಟ್ರಿಕಲ್ ಟ್ರಕ್, ಅದು ಸಣ್ಣದು. ಸೊ ಅದೊಂದು ಮಾಡ್ತಿದ್ದಾರೆ. ಸೊ ಅದೆಲ್ಲ ನೋಡ್ಬೋದು. ಇನ್ನು ಏರ್ಲೈನ್ ಸ್ಟಾಕ್ಸ್ ಯಾಕೆ ಇಲ್ಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಟೂರಿಸಮ್ಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಂಡಿಗೋ, ಇಂಟರ್ಗ್ಲೋಬ್ ಏವಿಯೇಷನ್ 7 ತೊಗೊಂಡ್ರೆ, ಡ್ರೀಮ್ ಫೋಕ್ಸ್ ಸರ್ವಿಸಸ್ 6, ರೇಟ್ ಗೇನ್ ಟ್ರಾವೆಲ್ ಟೆಕ್ನಾಲಜೀಸ್ 8 ತೊಗೊಳ್ತಾ ಇದೆ. ಸೊ ಇದು ಕೋರ್ ಏರ್ಲೈನ್ ರಿಲೇಟೆಡ್ ಟಿಕೆಟ್ ಅಥವಾ ಒಂದು ಟೂರಿಸಮ್ ರಿಲೇಟೆಡ್ಗೆ ಹೆಲ್ಪ್ ಆಗುತ್ತೆ ಅಂತ. ಇನ್ನು ಗ್ರೀನ್ ಹೈಡ್ರೋಜನ್ ಸ್ಟಾಕ್ಸ್ಗಳು ಅದಾನಿ ಎಂಟರ್ಪ್ರೈಸು ಮತ್ತು ರಿಲಯನ್ಸ್ ಇಂಡಸ್ಟ್ರೀಸು ವರ್ಕ್ ಮಾಡ್ತಾ ಇದೆ. ಸದ್ಯಕ್ಕೆ ಇವರು ಒಂದು ನಡೀತಾ ಇರುವಂಥದ್ದು. ಸೊ ಪ್ರಸ್ತುತ ಒಂದು 6 ಅಂತ ತೊಗೊಳ್ತಾ ಇದೆ. ಲೋಸನ್ ಅಂಡ್ ಟೋಬ್ರೋ ಸಹಿತ ಒಂದು ಹೈಡ್ರೋಜನ್ ಬೇಸಿಸ್ ಮೇಲೆ ಇದ್ರ ಮೇಲೆ ಒಂದು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಒಂದು ಹೈಡ್ರೋಜನ್ ಬೇಸ್ಡ್ ಏನು ಅಂತ ದೊಡ್ಡ ಮಟ್ಟಕ್ಕೆ ಬಂದಿಲ್ಲ. ಫ್ಯೂಚರಲ್ಲಿ ಸದ್ಯದಲ್ಲೇ ಒಂದು ಬಸ್ಸಸ್ ಎಲ್ಲ ಒಂದು ರನ್ ಆಗುತ್ತೆ, ಒಂದು ಟೆಸ್ಟ್ ಎಲ್ಲ ನಡೀತಾ ಇದೆ ಬಸ್ಗೆಲ್ಲ. ಸೊ ಅದು ಬಿಗ್ ಒಂದು ನಂಬರಲ್ಲಿ ಬಂದಾಗ ಎಲೆಕ್ಟ್ರಿಕಲ್ ಸ್ವಲ್ಪ ಕಮ್ಮಿ ಆಗುತ್ತೆ ಅವಾಗ. ಸೊ ಇದೆಲ್ಲ ಒಂದು ಚಾಲೆಂಜಸ್ ಇದೆ. ಒಂದು ಇ ವಿ ಡ್ರಾಪ್ ಆಗುತ್ತೆ, ಈ ಹೈಡ್ರೋಜನ್ ಇನ್ಕ್ರೀಸ್ ಆಗುತ್ತೆ, ಇಲ್ಲಾಂದ್ರೆ ಹೈಡ್ರೋಜನ್ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ಸೊ ಇದೊಂದು ಅಬ್ಸರ್ವ್ ಮಾಡ್ತಾ ಇರಬೇಕು. ಇನ್ನು ಸೋಲಾರ್ ಆ್ಯಂಡ್ ವಿಂಡ್ ಎನರ್ಜಿ, ಒಂದು ರಿನ್ಯೂಯಬಲ್ ಎನರ್ಜಿ ರಿಲೇಟೆಡ್, ಇದನ್ನೇ ಯಾಕೆ ತೊಗೊಳ್ತಿದ್ದೀನಿ ಅಂದರೆ, ಇರೋದ್ರಲ್ಲಿ ಒಂದು ಬೆಟರ್ ಅಂತ ಅಂದ್ಕೊಂಡು. ಬೇರೆನೂ ಸಿಗ್ಬೋದು ನಿಮಗೆ ಹುಡುಕಿ. ಸೊ ಅದಾನಿ ಗ್ರೀನ್ ಫಸ್ಟ್ 7, ಐನಾಕ್ಸ್ ಗ್ರೀನ್ 6 ಅಂತ, ಐನಾಕ್ಸ್ ವಿಂಡ್ ಅಲ್ಲ, ಐನಾಕ್ಸ್ ಗ್ರೀನ್ ಅಂತ ಇಲ್ಲಿ ಸಜೆಸ್ಟ್ ಮಾಡ್ತಾ ಇರೋಂಥದ್ದು. ಟಾಟಾ ಪವರ್ ಪೆಟ್ರೋಸ್ಕಿ ಸ್ಕೋರ್ 7 ಇರುತ್ತೆ. ಇನ್ನು ರೀಸೈಕ್ಲಿಂಗ್ ಸ್ಟಾಕ್ಸ್ಗಳು, ಒಂದು ವೇಸ್ಟ್ ಹ್ಯಾಂಡ್ಲಿಂಗು, ಈ ಆ್ಯಕ್ಚುಲಿ MSTC ಸಜೆಸ್ಟ್ ಮಾಡೋಣ ಅಂದ್ಕೊಂತಿದ್ದೆ, ಬಟ್ 3 ಅಂತ ಬರ್ತಾ ಇದೆ, ಲೋ ಅಂತಾನೆ. ಇವನ್ ಆ್ಯಂಟೋನಿ ವೇಸ್ಟು ಸ್ಕೋರ್ ಕೂಡ ಕಡಿಮೆನೆ. ಸೊ ಈ ಸದ್ಯಕ್ಕೆ ಒಂದು ಈ ಏರಿಯಾನ ಒಂದು ಅಷ್ಟು ಕನ್ಸಿಡರ್ ಮಾಡಿಲ್ಲ, ಇಗ್ನೋರ್ ಮಾಡ್ಕೊಂಡೇ ಬಂದಿದ್ದಾರೆ. ಬಟ್ ಫ್ಯೂಚರಲ್ಲಿ ಒನ್ ಆಫ್ ದ ಒಂದು ಕೀ ರಿಕ್ವೈರ್ಮೆಂಟ್ ಕೂಡ ಆಗ್ಬೋದು. ಏನೋ ವೇಸ್ಟ್ ಈಸ್ ಒಂದು ತುಂಬ ಹೊಡೆತ ಕೊಡುತ್ತೆ ಕಂಟ್ರಿ ಡೆವಲಪ್ಮೆಂಟ್ಗೆ. ಸೊ ಹಾಗಾಗಿ ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ವಿಷಯದಲ್ಲಿ ಒಂದು ರೀಸೈಕ್ಲಿಂಗ್ ಸ್ಟಾಕ್ಸ್ ರಿಲೇಟೆಡ್ ಸ್ವಲ್ಪ ಹೆಲ್ಪ್ ಆಗ್ಬೋದು. ಆ್ಯಂಟನಿ ವೇಸ್ಟ್ ಇರ್ಬೋದು, MSTC ಇರ್ಬೋದು. MSTC ಯಾಕೆ ಸಜೆಸ್ಟ್ ಮಾಡ್ತಿದ್ದೀನಿ ಅಂದರೆ, ಮೇಯ್ನಾಗಿ ನಮ್ಮ ಸ್ಕ್ರ್ಯಾಪ್ ವೆಹಿಕಲ್ಗಳು ಒಂದು ಪಾಲಿಸಿ ಏನಿತ್ತು 15 ಆ್ಯಂಡ್ ಅಬೋವ್ ಏನಿದೆ ಅದು ಸ್ಕ್ರ್ಯಾಪ್ ಆಗಬೇಕು ಅಂತ MSTC ಅವರು ನೋಡ್ತಾ ಇದ್ದಾರೆ. ಸೊ ಸ್ಕ್ರ್ಯಾಪ್ ಪಾಲಿಸಿ ಫರ್ದರ್ ಇಂಪ್ರೂವ್ ಆಗಬೇಕು. ಸೊ ಅದೆಲ್ಲ ಒಂದು ಗಮನದಲ್ಲಿ ಇಟ್ಕೊಂಡ್ರೆ ಒಂದು ಲಾಂಗ್ ಟರ್ಮ್ಗೆ ಸ್ವಲ್ಪ ಚೆನ್ನಾಗಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ಗ್ರಾವಿಟಾ ಇಂಡಿಯಾ 5 ತೊಗೊಳುತ್ತೆ, ರೀಸೈಕ್ಲಿಂಗ್ 6 ತೊಗೊಳ್ತಾ ಇದೆ. ಇನ್ನು ವಾಟರ್ ಮ್ಯಾನೇಜ್ಮೆಂಟ್ ಸಹಿತ ಒಂದು ಕೋರ್ ಇಶ್ಯೂ ಏರಿಯಾ ಅದು, ಹಾಗಾಗಿ ಅದ್ರ ಮೇಲೂ ಒಂದು ನೋಡುವಂಥದ್ದಿದೆ. ಬಟ್ ಅಯಾನ್ ಎಕ್ಸ್ಚೇಂಜಸ್ ಅದು ಪ್ರಸ್ತುತ ಒಂದು ಅಷ್ಟೇನು ಚೆನ್ನಾಗಿ ಕೊಡ್ತಿಲ್ಲ. ಸೊ 4 ಅಂತ ತೊಗೊಂಡಿದ್ದೀನಿ. ಬಟ್ ವಿ ಎ ಟೆಕ್ ಅವಾಗ ಒಂದು ಕನ್ಸಿಸ್ಟೆಂಟ್ ಆಗಿ ಬರ್ತಿದೆ, ಅವ್ರದ್ದು 7 ಅಂತ ಸ್ಕೋರ್ ತೊಗೊಳ್ತಿದೆ. ವಿ ಎ ಟೆಕ್ ಲಾಸ್ಟ್ ವೀಕಲ್ಲಿ ಏರಬೇಕಿತ್ತು, ಏರಿಲ್ಲ. ಪ್ರಸ್ತುತ ಏರ್ಬೋದು ಮುಂದಿನ ದಿನಗಳಲ್ಲಿ. ಲಾಂಗ್ ಟರ್ಮ್ಗೆ ಅಂತ ಇಟ್ಕೊಂಡಾಗ ಒಂದು ಚೆನ್ನಾಗಿ ಕೊಡ್ಬೋದು. ಇದು ಮಲ್ಟಿ ಇಯರ್ ಮಲ್ಟಿ ಬ್ಯಾಗರ್ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ ವಿ ಎ ಟೆಕ್ ಹೇಗೆ ಬಿಹೇವ್ ಮಾಡುತ್ತೆ ಅಂತ. ಯಾಕಂದರೆ ಒಂದು ಪ್ಲಸ್ ಸೈಡ್ ಫುಲ್ ಹೋದರೆ ತಿರ್ಗಾ ಹಾಗೆ ಒಂದು ನೆಗೆಟಿವ್ ಬಂದಿದ್ದೆಲ್ಲ ಕೇಸಸ್ ಇದೆ. ಸೊ ಇನ್ನು ಸ್ಮಾರ್ಟ್ ಮೀಟರ್ ಎಲ್ಲ ಒನ್ ಆಫ್ ದ ರಿಕ್ವೈರ್ಮೆಂಟು ಕನ್ಸಿಡ್ರೇಷನ್ ಇತ್ತು ಮೋದಿ 2.0ಅಲ್ಲಿ. ಸೊ ಅದು ಸೇಮ್ ಕಂಟಿನ್ಯೂ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮೇಯ್ನು ಈ ಒಂದು ಸ್ಮಾರ್ಟ್ ಮೀಟರ್ ಇರ್ಬೋದು, ಕೇಬಲ್ಸ್ ಆ್ಯಂಡ್ ವೈರ್ಸ್
ಈ ಏರಿಯಾದಲ್ಲಿ ಎಲ್ಲ ಸ್ಟಾಕ್ಸ್ಗಳು ಸ್ವಲ್ಪ ಹೈಯೇ ಹೋಗಿದೆ ಆ್ಯಕ್ಚುಲಿ. ಸೊ ಇದೆಲ್ಲ ನೋಡಬೇಕಾಗತ್ತೆ. ಸೊ ಈ ಈ ಒಂದು ನೋಡಿದ್ರೆ ಲಾಸ್ಟ್ 1 ಇಯರಲ್ಲಿ ಸುಮಾರು ಗೇನ್ ಅಂತೂ ಆಗಿದೆ ಇದರಲ್ಲಿ. ಮತ್ತಷ್ಟು ಗೇನ್ ಮುಂದಿನ ದಿವಸದಲ್ಲಿ ಕಾಣ್ಬೋದು. ಜೀನಸ್ ಪವರ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ 5 ಇದೆ ಕಡಿಮೆ. HPL ಎಲೆಕ್ಟ್ರಿಕಲ್ ಆ್ಯಂಡ್ ಪವರ್ 9 ಚೆನ್ನಾಗಿ ಕೊಟ್ಟಿದೆ. KA 6 ಇದೆ. ಅಪಾರ್ ಇಂಡಸ್ಟ್ರೀಸು 5 ಇದೆಲ್ಲ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಲಾರ್ಜ್ ಕ್ಯಾಪ್ ಮಲ್ಟಿ ಟು ಲಾರ್ಜ್ ಕ್ಯಾಪ್ ಇದು ರೇಂಜಲ್ಲಿದೆ. ಮಿಡ್ ಟು ಲಾರ್ಜ್ ಕ್ಯಾಪ್ ರೇಂಜ್. ಸೊ ಒಂದು ಈ ಏರಿಯಾದಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು ಎಲೆಕ್ಟ್ರಾನಿಕ್ ಮ್ಯಾನೇಜ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಡಿಕ್ಸಾನ್ 5 ತೊಗೊಳುತ್ತೆ. ಇದು ಸಹಿತ ಒಂದು ಅನ್ಎಕ್ಸ್ಪ್ಲೋರ್ಡ್ ಏರಿಯಾನೇ. ಒನ್ ಆಫ್ ದ ಆತ್ಮನಿರ್ಭರ್ ಇರ್ಬೋದು, ಇದೆಲ್ಲ ಪ್ರೊಡಕ್ಷನ್ ಇನ್-ಹೌಸ್ ಎಲ್ಲ ಮಾಡೋದಕ್ಕೆ ಈ ಕಂಪ್ನೀಸ್ ಸಹಾಯ ಮಾಡುತ್ತೆ. ಹಾಗಾಗಿ ಈ ಏರಿಯಾ ಸಹಿತ ಒಂದು ನೋಡಬೇಕಾಗತ್ತೆ. ಡಿಕ್ಸಾನ್ ಟೆಕ್ನಾಲಜೀಸ್ 5 ಸಿಯಾಂಟ್ DLM ಅಂತ ಇದೆ. ಸಿಯಾಂಟ್ DLM ಬರೀ ಸಿಯಾಂಟು ಇದೆ, ಸಿಯಾಂಟ್ DLM ಅಂತಲೂ ಇದೆ. ಸೊ ಸಿಯಾಂಟ್ DLM 5 ತೊಗೊಳ್ತಾ ಇದೆ. ಡಾಟಾ ಪ್ಯಾಟರ್ನ್ 6 ತೊಗೊಳ್ತಾ ಇದೆ. ಇನ್ನು ಡ್ರೋನ್ ಸ್ಟಾಕ್ಸ್ಗಳು ತುಂಬ ಹೈಪ್ ಅಂತ ಕ್ರಿಯೇಟ್ ಮಾಡಿದೆ. ಈ ಫ್ಯೂಚರಲ್ಲಿ ಬೇಕಾಗುತ್ತೆ, ಯಾಕಂದರೆ ನಮ್ಮ ಡಿಫೆನ್ಸ್ಗೆಲ್ಲ ಬೇಕಾಗಿರುವಂಥ ಒಂದು ಕೋರ್ ಏರಿಯಾದಿದು. ಸೊ ಐಡಿಯಾ ಫೋರ್ಜ್ ಅಂತ ಅದೇನು ಮಾಡಿರಲಿಲ್ಲ ಸದ್ಯಕ್ಕೆ, ಏರ್ತಾ ಇದೆ ಸದ್ಯದ ಮಟ್ಟಿಗೆ. ಸೊ 5 ಅಂತೂ ತೊಗೊಳ್ತಿದೆ ರೇಟಿಂಗ್ ಪಿಟ್ರೋಸ್ಕಿದು. ಇನ್ನು ಝೆನ್ ಟೆಕ್ನಾಲಜೀಸ್ 6 ತೊಗೊಳ್ತಿದೆ. ನೈಬ್ 6 ತೊಗೊಂಡಿದೆ. ಇನ್ನು PSU ಬ್ಯಾಂಕ್ ಸ್ಟಾಕ್ಸಲ್ಲಿ ಒಂದು PSU ಅಂತ ತೊಗೊತಿದ್ದೀನಿ ಇಲ್ಲಿ ಆ್ಯಕ್ಚುಲಿ. ಪ್ರೈವೇಟಲ್ಲಿ HDFC ಅಂತ ತೊಗೊಬೋದು, ಬಟ್ ಇದು ಮೋದಿ ಗೌರ್ಮೆಂಟಿಗೆ ಡೈರೆಕ್ಟ್ ಲಿಂಕ್ ತೊಗೊಳಲ್ಲ. ಸ್ಟಿಲ್ ಏರಿಯಾ ನೋಡ್ಬೋದು ಅನ್ಸುತ್ತೆ HDFC ಅಂತ. ಇನ್ನು PSU ಬ್ಯಾಂಕಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 8, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಅಥವಾ ಕೆನರಾ ಬ್ಯಾಂಕ್ ಯಾವುದಾದ್ರೂ ಒಂದು ತೊಗೊಳ್ಳಿ. ಸೊ 7 ಅಂತ ತೊಗೊಳ್ತಿದೆ ಪೆಟ್ರೋಸ್ಕಿ ಸ್ಕೋರ್. ಇನ್ನು ಫಿನ್ಟೆಕ್ ಲಾಸ್ಟಲ್ಲಿ ಫಿನ್ಟೆಕ್ ಅಂತ ಬರ್ತಾ ಇದ್ದೀನಿ. ಫಿನ್ಟೆಕ್ ಆ್ಯಂಡ್ ಇನ್ಶೂರೆನ್ಸ್ ಏರಿಯಾ ಈ ಎರಡು ಒಂದು ಸೆಕ್ಟರ್ ನೋಡಬೇಕಾಗತ್ತೆ. ಸದ್ಯಕ್ಕೆ ಲೈಫ್ ಇನ್ಶೂರೆನ್ಸ್ ಅಂಥದ್ದೇನು ಪರ್ಫಾರ್ಮ್ ಮಾಡ್ತಿಲ್ಲ, ಬಟ್ ಫ್ಯೂಚರಲ್ಲಂತೂ ಚೆನ್ನಾಗಿ ಮಾಡುತ್ತೆ. ಒಂದು ಒಳ್ಳೆ ಗ್ರೋತ್ ಅಂತೂ ಕಾಣಿಸುತ್ತೆ ಮುಂದಿನ ದಿನದಲ್ಲಿ. 6 ಅಂತೂ ತೊಗೊಂಡಿದೆ. ಫಿನ್ಟೆಕ್ ಅಂತೂ 7 ತೊಗೊಂಡಿದೆ. PB ಫಿನ್ಟೆಕ್ ಸಾರಿ. ಸೊ ಈ ರೀತಿ ಒಂದು ಸ್ಟಾಕ್ಸ್ಗಳನ್ನ ನೋಡ್ತಾ ಇದ್ದರೆ ನೀವು ತುಂಬ ಹೆಲ್ಪ್ ಆಗುತ್ತೆ. ಮತ್ತೊಂದು ವಿಡಿಯೋಗಳೊಂದಿಗೆ ಮತ್ತೆ ಬರ್ತಿರ್ತೀನಿ. ಇದು ಕ್ವಿಕ್ ಒಂದು ಪೆಟ್ರೋಸ್ಕಿ ಸ್ಕೋರ್ ಮೇಲೆ ಬೇಸಿಸ್ ಆಫ್ ಇದು, ಯಾಕಂದರೆ ಪೆಟ್ರೋಸ್ಕಿದೆ ಒಂದು ಬೇರೆ ಮೆಥಡ್ ಆ್ಯಕ್ಚುಲಿ. ಸೊ ಪೆಟ್ರೋಸ್ಕಿಯಿಂದನೇ ಕಂಪ್ಲೀಟ್ ಎಲ್ಲ ಬರುತ್ತೆ ಅಂತಲ್ಲ, ಯಾಕಂದರೆ ಟೆಕ್ನಿಕಲ್ ಫಂಡಮೆಂಟಲ್ಸು ಬೇರೆ ಬೇರೆ ನೋಡಬೇಕಾಗುತ್ತೆ. ಬಟ್ ಒನ್ ಲೆವೆಲ್ಗೆ ಲಾಂಗ್ ಟರ್ಮ್ಗೆ ಅಂತ ನೋಡುವಾಗ ಪೆಟ್ರೋಸ್ಕಿ ಸ್ಕೋರ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋಗಳೊಂದಿಗೆ. ಅಲ್ಲಿ ತನಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಹೆಚ್ಚಿನ ವಿಷಯಗಳು ಬರ್ತಾ ಇರುತ್ತೆ. ಅಲ್ಲಿ ತನಕ ಧನ್ಯವಾದಗಳು. ಸಿಗೋಣ ಮತ್ತೆ.